ಕ್ಷೇತ್ರದ ಅಭಿವೃದ್ಧಿಗೆ ಕನಸು ಕಟ್ಟಿಕೊಂಡಿದ್ದೇನೆ. ಪ್ರಣಾಳಿಕೆ ರೂಪದಲ್ಲಿ ಬಿಡುಗಡೆ ಮಾಡುವೆ. ಜನಾಶೀರ್ವಾದದ ನಂಬಿಕೆ ಇದೆ. ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್ ಒಂದು ವೋಟ್ ಲೀಡ್ ಬರಲ್ಲ. ಬಂದ್ರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗ್ತೇನೆ. ಸವಾಲೆಸೆದ ಶಾಸಕ ಪ್ರದೀಪ್ ಈಶ್ವರ್. ಸುಳ್ಳಿನ ಮಾತು ಕೇಳುವ ಕಾಲ ಹೋಯ್ತು. 2 ಬಾರಿ ಸೋತರೂ ಕಣ್ಣೀರು ಹಾಕಲಿಲ್ಲ. ಕೆ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಲೇವಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಭರ್ಜರಿ ಪ್ರಚಾರ. ಕೇಂದ್ರದ ವಿರುದ್ಧ ಕಿಡಿ. ರಕ್ಷಾರಾಮಯ್ಯ ಮತಯಾಚನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ನನ್ನದೇ ಆದ ಕನಸು ಇದೆ. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅದರಂತೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಕ್ಷೇತ್ರದ ಜನರ ಆಶೀರ್ವಾದ ನನಗೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲದಲ್ಲಿ ಭರ್ಜರಿ ಮತ ಪ್ರಚಾರ ನಡೆಸಿದರು. ಅರಿಶಿನ ಕುಂಟೆಯಲ್ಲಿ ಅಭೂತಪೂರ್ವ ಬೆಂಬಲ ದೊರೆತಿದೆ. ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್, ನರೇಂದ್ರ ಮೋದಿಯವರು ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾಗಲು ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಣ ತೊಟ್ಟಿದ್ದಾರೆ. ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ನನ್ನದೇ ಆದ ಪ್ರಣಾಳಿಕೆ ಇದೆ. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಅದರಂತೆ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಕ್ಷೇತ್ರದ ಜನರ ಆಶೀರ್ವಾದ ನನಗೆ ಸಿಗುತ್ತದೆ ಎಂಬ ನಂಬಿಕೆ ಇದೆ ಎಂದರು. ಇನ್ನು ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯನ್ನಾಗಿ ಮಾಡಲು ಒಗ್ಗಟ್ಟಿನಿಂದ ಶ್ರಮಿಸಲು ಸಂಕಲ್ಪ ಮಾಡಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರು ಬಿಜೆಪಿ ಮೈತ್ರಿಕೂಟದ ಜೊತೆ ಕೈ ಜೋಡಿಸಿದ್ದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಅತ್ಯಧಿಕ ಲೀಡ್ ಕೊಡಿಸುತ್ತೇವೆ ಎಂದು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭರವಸೆ ನೀಡಿದ್ದಾರೆ ಎಂದಿದ್ದಾರೆ. ಚುನಾವಣಾ ಪ್ರಚಾರವನ್ನ ಇವತ್ತು 4 ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ನಮ್ಮ ಹಿರಿಯ ನಾಯಕರುಗಳು ಇವತ್ತು ಮಾನ್ಯ ಇ ಕೃಷ್ಣಪ್ಪನವರು, ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಡಾಕ್ಟರ್ ಮತ್ತು ನಮ್ಮ ನಾಗರಾಜಣ್ಣವರು, ಸಪ್ತಗಿರಿ ನಾಯಕರು, ಎಲ್ಲ ನಾಯಕರುಗಳು ಸೇರಿ ಬಹಳ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಕೊಡಿಸಿದ್ದಾರೆ. ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಇದಾದ ನಂತರ 4 ಹೋಬಳಿಗಳಲ್ಲಿ ಚುನಾವಣಾ ಪ್ರಚಾರ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾ ದಳದ 2 ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸುವಂಥ ಇವತ್ತು ಶುಭಗಳಿಗೆ ಇವತ್ತಾಗಿದೆ. ಏನು ಮಾನ್ಯ ನರೇಂದ್ರ ಮೋದಿಯವರ ಪ್ರಣಾಳಿಕೆ ನಮ್ಮ ಪಕ್ಷದ್ದು ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ವೈಯಕ್ತಿಕವಾಗಿ ಕೂಡ ನಾನು ಒಬ್ಬ ಲೋಕಸಭಾ ಸದಸ್ಯನಾದರೆ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಏನು ಮಾಡಬೇಕು, ಏನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೇನೆ. ಅದನ್ನು ಪ್ರಣಾಳಿಕೆಯ ರೂಪದಲ್ಲಿ ಬಿಡುಗಡೆ ಮಾಡ್ತೇನೆ. ತಮ್ಮನ್ನು ಎಲ್ಲ ಕೂಡ ಆಹ್ವಾನ ಮಾಡ್ತೇನೆ. ಈ ಭಾಗ್ಯಗಳು ಬದುಕು ಕಟ್ಟಿಕೊಡುವಂಥದ್ದು ಅಲ್ಲ ಅಂತೇಳಿ ಜನರಿಗೆ ಅರ್ಥ ಆಗಿದೆ. ಮಾನ್ಯ ಮೋದಿಯವರು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಶಾಶ್ವತವಾಗಿರ್ತವೆ. ಅವರ ಭವಿಷ್ಯವನ್ನು ರೂಪಿಸುವಂತಹ ಪರ್ಮನೆಂಟ್ ಗ್ಯಾರಂಟಿ ಬಗ್ಗೆ ಜನರು ಹೆಚ್ಚು ಆಸಕ್ತಿಯನ್ನು, ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದು ಪಕ್ಷ ಸುಧಾಕರ್ ಚುನಾವಣೆಯಲ್ಲಿ ಒಂದೇ ಒಂದು ವೋಟು ಲೀಡ್ ಪಡೆದರೆ ರಾಜಕೀಯದಿಂದ ನಿವೃತ್ತನಾಗುತ್ತೇನೆ. ಸವಾಲನ್ನು ಸ್ವೀಕರಿಸುವುದಾದರೆ ಇಬ್ಬರೂ ಹೋಗಿ ನಂದೀಶ್ವರ ದೇವಸ್ಥಾನದಲ್ಲಿ ಪ್ರಮಾಣ ಮಾಡೋಣ ಎಂದು ಪ್ರದೀಪ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈ ಕುರಿತು ಒಂದು ವರದಿ. ಅವ್ರಿಗೆ ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ. ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವರೊಂದೇ ಒಂದು ಓಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅವ್ರು ರೆಡಿನಾ? ಒಂದು ಮತ ಹೆಚ್ಚಾಗಿ ತೆಗೆದುಕೊಂಡ್ರೆ ಏನಪ್ಪ, ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆ ನಾವು ನಂಬಿರ್ತಕ್ಕಂಥ ನಂದೀಶ್ವರನ ದೇವಸ್ಥಾನದಲ್ಲಿ ಹೇಳ್ತೀನಪ್ಪ ಅಂತ ಕೇಳಿ. ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಿದ್ದು, ಮಾಜಿ ಶಾಸಕ ಹಾಲಿ ಶಾಸಕ ಇಬ್ಬರ ನಡುವೆಯೂ ಜಟಾಪಟಿ ಇನ್ನೂ ನಿಂತಿಲ್ಲ.
ಚುನಾವಣೆಯಿಂದಲೂ ನಿಲ್ಲದ ಇವರ ವಾಕ್ಸಮರ ಈಗ ಓಪನ್ ಚಾಲೆಂಜ್ ಹಾಕುವವರೆವಿಗೂ ತಲುಪಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಜಗಳ ಕನ್ನಡಿಗರಿಗೆ ಹೊಸದೇನಲ್ಲ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಪ್ರಚಾರ ಮಾಡುವಾಗ ಎಂಎಂಟಿವಿ ವರದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ಅವರಿಗೆ ಓಪನ್ ಸವಾಲು ಹಾಕಿದ್ದಾರೆ. ಈ ಲೋಕಸಭಾ ಚುನಾವಣೆಯಲ್ಲಿ ಪ್ರದೀಪ್ ಅವರು ಸುಧಾಕರ್ ಅವರನ್ನ ನಿಶ್ಚಯವಾಗಿ ಸೋಲಿಸುತ್ತಾರಂತೆ. ಒಂದು ಪಕ್ಷ ಸುಧಾಕರ್ ಚುನಾವಣೆಯಲ್ಲಿ ಒಂದೇ ಒಂದು ವೋಟು ಲೀಡ್ ಪಡೆದರೆ ರಾಜಕೀಯದಿಂದ ನಿವೃತ್ತನಾಗುತ್ತೇನೆ, ಅವರೇನಾದರೂ ಒಂದು ವೇಳೆ ಸೋತ್ರೆ ಚಿಕ್ಕಬಳ್ಳಾಪುರದ ಕಡೆ ಮುಖ ಕೂಡ ಹಾಕಬಾರ್ದು ಎಂದು ಪ್ರಮಾಣ ವಚನ ಮಾಡಲು ಸಿದ್ಧನಾ, ನಾನ್ ರೆಡಿ, ನೀವು ರೆಡಿನಾ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅವ್ರಿಗೆ ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ. ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವ್ರೊಂದೇ ಒಂದು ಓಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅವ್ರು ರೆಡಿನಾ? ಅವ್ರ ಚಾಲೆಂಜಿಗೆ ರೆಡಿ ಇದ್ರೆ ರೆಡಿ. ಗೆಲ್ಲೋದು ಕನ್ಫರ್ಮ್, ನನಗೆ ಲೀಡ್ ಬರೋದು ಕನ್ಫರ್ಮ್. ನೋಡೇ ಬಿಡೋಣ. ಅವ್ರ ಇಮೇಜಾ ನನ್ನ ಇಮೇಜಾ, ಸವಾಲ್ ಹಿಂದಕ್ಕೆ ಬರೋದೇ ಇಲ್ಲ. ಮತ್ತೆ ಚಾಲೆಂಜ್ ಮಾಡ್ತಿದ್ದೀನಿ. ಒಂದ್ಸಲ ಚಾಲೆಂಜ್ ಮಾಡಿದ್ಮೇಲೆ ಅದನ್ನ ಬ್ಯಾಕ್ ತಗೊಳ್ಳೋದೇ ಇಲ್ಲ. ಅವ್ರೊಂದೇ ಒಂದು ಓಟಿ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ ಇದ್ದೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ಮುಖ ಹಾಕಲ್ಲ ಅಂತ ಪ್ರಮಾಣ ಮಾಡಕ್ಕೆ ಅವ್ರು ರೆಡಿನಾ? ಅವ್ರ ಚಾಲೆಂಜಿಗೆ ರೆಡಿ ಇದ್ರೆ ರೆಡಿ. ಗೆಲ್ಲೋದು ಕನ್ಫರ್ಮ್, ನನಗೆ ಲೀಡ್ ಬರೋದು ಕನ್ಫರ್ಮ್. ನೋಡೇ ಬಿಡೋಣ. ಅವ್ರ ಇಮೇಜಾ ನನ್ನ ಇಮೇಜಾ, ಸವಾಲ್ ಹಿಂದಕ್ಕೆ ಬರೋದೇ ಇಲ್ಲ. ನಾನು ಮಾಜಿ ಶಾಸಕರಿಗೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ನೀವು ತುಂಬ ಸಲ ನೆನ್ನೆನೂ ಚಾಲೆಂಜ್ ಮಾಡಿದ್ದೀರಾ. ನೀವು ಒಂದೇ ಒಂದು ಓಟ್ ಲೀಡ್ ತಗೊಂಡ್ರೆ ನಾನು ರಾಜಕೀಯ ಬಿಡಕ್ಕೆ ರೆಡಿ. ನಿಮ್ಮನ್ನು ನಾವು ಸೋಲ್ಸಿದ್ರೆ ನೀವು ಈ ಕಡೆ ತಲೆ ಹಾಕಲ್ಲ ಅಂತ ಪ್ರಮಾಣ ಮಾಡ್ತೀರಾ ಸರ್? ಯಜಮಾನ್ರು ನಾನು ರೆಡಿ. ಒಂದೇ ಒಂದು ಓಟು ಲೀಡ್ ಕೊಡ್ಲಿಲ್ಲ ಅಂದ್ರೆ ನಾನು ರಾಜಕೀಯ ಬಿಡ್ತೀನಿ. ಅವ್ರನ್ನ ನಾವು ಸೋಲ್ಸಿದ್ರೆ ಈ ಕಡೆ ತಲೆ ಹಾಕಲ್ಲ ಅಂತ ಅವ್ರು ಪ್ರಾಮಿಸ್ ಮಾಡ್ತಾರ? ಪ್ರಾಮಿಸ್ ಮಾಡಬೇಕು, ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕು. ಅವ್ರು ಇವಾಗ ಹೇಳ್ತಾರೆ ನಾನು ಯೋಗ್ಯರ ಬಗ್ಗೆ ಮಾತಾಡೋದು, ನಾನು ಅಯೋಗ್ಯರ ಬಗ್ಗೆ ಮಾತ್ರ ಮಾತಾಡೋದು. ನಾನು నేను ఏం చేస్తాను నా చేతిలో అయ్యేళ్ళే మాట్లాడుకుంటూ ఉంటే మా యజమానుడు తిడతాడ నా బిడ్డకి. ಸಾರಿ ಸರ್. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು ಇಷ್ಟೇ, ರಕ್ಷಾರಾಮಯ್ಯನ ಆಶೀರ್ವದಿಸಿ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ಯಾವತ್ತೂ ಬಿಜೆಪಿ ಗೆದ್ದಿಲ್ಲ ರೀ. ಮೊನ್ನೆ ಬಿಜೆಪಿ ಬೈ ಎಲೆಕ್ಷನ್ ಅಲ್ಲಿ ಹೆಂಗ್ ಗೆಲ್ತು? ಪಾಪ ಏನೋ ಕಣ್ಣೀರು ಸುರಿಸ್ಬಿಟ್ಟ, ನಮ್ಮ ಕಾಂಗ್ರೆಸ್ ಕ್ಯಾಡರ್ ಎಲ್ಲ ಹೋಗಿ ವರ್ಕ್ ಮಾಡಿದ್ದಕ್ಕೆ ಗೆಲ್ತು. ಇಲ್ಲ ಬಿಜೆಪಿಗೆ ಇಲ್ಲ 5,000 ಓಟ್ ಇಲ್ಲ ರೀ. ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತೀನಿ 1,30,30,000 ಓಟು ಕಾಂಗ್ರೆಸ್ ಬೀಳುತ್ತೆ ನಮ್ಮ ಅಸೆಂಬ್ಲಿಯಲ್ಲಿ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಕೆ ಸುಧಾಕರ್ ಅವರೇ, ನೀವು ಹೇಳುವ ಸುಳ್ಳಿನ ಮಾತು ಕೇಳುವ ಕಾಲ ಹೋಯಿತು. 10 ತಿಂಗಳಲ್ಲಿ ಅಧಿಕಾರದಿಂದ ದೂರವಿರಲು ಆಗ್ತಿಲ್ಲ. ನಾನು 2 ಬಾರಿ ಸೋತರೂ ಒಮ್ಮೆಯೂ ಕಣ್ಣೀರು ಹಾಕಿಲ್ಲ. ಸೋತರೂ ಜನಸೇವೆ ಬಿಟ್ಟಿಲ್ಲ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ ಕಾರಣ 10 ವರ್ಷದ ನಂತರ ಅಧಿಕಾರಕ್ಕೆ ಬಂದಿದ್ದೇನೆ ಎಂದು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕೆ ಸುಧಾಕರ್ ಅವರನ್ನು ಲೇವಡಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀದೇವಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಬೆಂಬಲದ ಚುನಾವಣಾ ಪ್ರಚಾರದ ಅಹಿಂದ ಸಮಾವೇಶ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮೊನ್ನೆ ನಡೆದ ಬಿಜೆಪಿ ರೋಡ್ ಶೋ ವೇಳೆ ಸುಧಾಕರ್ ಡ್ರಾಮದ ಕಣ್ಣೀರು ಹಾಕಿದ್ದಾರೆ. ಪಕ್ಕದಲ್ಲಿದ್ದ ಕುಮಾರಸ್ವಾಮಿ ನೋಡಿ ನನ್ನನ್ನು ಕಾಫಿ ಮಾಡಿಬಿಟ್ನಲ್ಲ, ಅಳೋದು ನಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್ ಅಂದ್ಕೊಂಡಿದ್ದಾರೆ. ಸುಧಾಕರ್ ಬರೀ ನಾಟಕ ಮಾಡಿ ಮತದಾರರಿಗೆ ಯಾಮರಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಫ್ಯಾಮಿಲಿ ಟ್ರೇಡ್ ಮಾರ್ಕ್ ಇದು, JDS ಟ್ರೇಡ್ ಮಾರ್ಕ್ ಅಳೋದು. ನಮ್ಮದನ್ನ ಹೆಂಗೆ ಕಾಪಿ ಮಾಡ್ಬಿಟ್ಟಲ್ಲ? ಬಹುಶಃ ಆಮೇಲೆ ಹೇಳಿರ್ಬೇಕು, ಏ ದಡ್ಡ ನನಗೆ ಹೇಳಿದ್ರೆ ಗ್ಲಿಸರಿನ್ ಕೊಡ್ತೀನಲ್ಲ ಜೋಬಲ್ಲಿಂದಲ್ಲ ಅಂತ ಹೇಳ್ಬೋದಿತ್ತು ಅನ್ಸುತ್ತೆ. ಯಾಕಂದ್ರೆ ನೋಡ್ಬೇಕಿತ್ತು ನೀವು, ದಯವಿಟ್ಟು ಅದನ್ನ ಕ್ಲಿಪ್ಪಿಂಗ್ ನೋಡಿ ದಯವಿಟ್ಟು. ಅಂದ್ರೆ ಯಾವ ರೀತಿ ನಾಟಕ ಮಾಡಕ್ ಹೊರಟಿದ್ದಾರೆ, ಯಾವ ರೀತಿ ಇವತ್ತು ಅಂದ್ರೆ ಜನ ಬೇಗ ಮರೀತಾರೆ ಅಂತಕ್ಕಂಥ ಒಂದು ಸಾಮಾನ್ಯವಾಗಿ ಎಲ್ಲ ಮಾಡ್ತಾರೆ. ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ. ಅಂದ್ರೆ ಅದನ್ನ ಬಳಸ್ಕೊಂಡು ಇವತ್ತು 10 ತಿಂಗಳಂತ ಅಜ್ಞಾತವಾಸ ಅಂತ 10 ತಿಂಗಳು. ನಾನು 10 ವರ್ಷ ಎಲೆಕ್ಷನ್ ಸೋತಿದ್ದೀನಿ. ನಾನು 2 ಎಲೆಕ್ಷನ್ ಸೋತ
ಜನ ನನ್ನ ಸಂಬಂಧ ಸಂಪರ್ಕಗಳು ಬೆಳೆಸ್ಕೊಂಡು ಅವ್ರಿಗೆಲ್ಲರಿಗೂ ಅಧಿಕಾರ ಕೊಟ್ಟು ಮತ್ತೆ ನಾನು ಹೊರಗೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದೆ. 10 ತಿಂಗಳು ಅಂದ್ರೆ ಅಧಿಕಾರ ಒಂದು ರೀತಿ ಅಂಟ್ಕೊಂಡ್ಬಿಟ್ಟಿತ್ತು ಅವ್ರಿಗೆ. ನಾನು ಜೀವನ ಪರ್ಯಂತ ಅಧಿಕಾರವನ್ನ ನನ್ನಲ್ಲೇ ಇರ್ತದೆ. ಇವತ್ತು ಕಾಂಗ್ರೆಸ್ ಆಯ್ತು, ನಾಳೆ ಬಿಜೆಪಿ ಆಯ್ತು, ಮತ್ತೆ ಬೇಕಾದ್ರೆ ಕಾಂಗ್ರೆಸ್ ಬರ್ತೀನಿ, ಒಟ್ಟಾರೆ ಅಧಿಕಾರ ನನ್ನಲ್ಲೇ ಇರಬೇಕು ಅಂತಕ್ಕಂಥ ಭಾವನೆ ಬಹುಶಃ ಅವ್ರಿಗೆ ಇತ್ತೊಂದು ಕಾಣುತ್ತೆ. ನಮ್ಗೆ ಯಾರಿಗೂ ಇವತ್ತು ನಾವ್ಯಾರು ಅಧಿಕಾರಕ್ಕಾಗಿ ಅಂಟ್ಕೊಂಡವರಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನನಗೂ ಇಲ್ಲ, ಇನ್ನೊಬ್ಬರಿಗಿಲ್ಲ, ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಅದರಿಂದ ದಯವಿಟ್ಟು ನಾನು ತಮ್ಗೆ ಹೇಳುವಂಥದ್ದು, ಈ ರೀತಿ ನಾಟಕಗಳು ಮತ್ತೊಂದು ಮಗದೊಂದು ನಮ್ಮ ಮಾಧ್ಯಮ ಸ್ನೇಹಿತರು ಬಹಳ ಖುಷಿಯಾಗಿ ಕೇಳ್ತಾ ಇದ್ರು. ಅಭಿವೃದ್ಧಿ ಅಂದ್ರೆ ಖುಷಿಯಾಗಿ ಕೇಳ್ತಾ ಇದ್ರು. ಪ್ರದೀಪ್ ಅವ್ರಿಗೆ ಹೇಳಿದ್ದೀನಿ, ಅಭಿವೃದ್ಧಿ ಬಗ್ಗೆ ಹೇಳಿ, ನೀವೇನು ಅವ್ರ ಬಗ್ಗೆ ಟೀಕೆ ಮಾಡಬೇಡಿ ಅಂತ ಹೇಳಿದ್ದೀನಿ. ಏನೇನು ಒಂದು 10 ತಿಂಗಳಲ್ಲಿ ಏನೇನು ಕೆಲಸಗಳನ್ನ ಪ್ರದೀಪ್ ಅವರ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಏನೇನು ಅಭಿವೃದ್ಧಿಗಳನ್ನ ಮಾಡಿದೀವಿ ಅಂತಕ್ಕಂಥದ್ದು ಏನೂ ಆಗಿಲ್ಲ ಅಂತ ಮಾತಾಡ್ತಾರೆ. ಪಾಪ ಆ ಕಾಲ ಹೋಯ್ತು ಸ್ವಾಮಿ, ನೀವು ಹೇಳೋ ಸುಳ್ಳನ್ನು ಕೇಳುವಂಥ ಕಾಲ ಹೋಯ್ತು. ಜನ ಇವತ್ತು ಬಹಳ ಹುಷಾರಾಗಿದ್ದಾರೆ, ಜನ ಎಚ್ಚೆತ್ಕೊಂಡಿದ್ದಾರೆ. ಹಾಲು ಹಾಲು ಅಂತಾನೆ ಅಂತಾರೆ, ಆಲ್ಕೋಹಾಲ್ನ ಆಲ್ಕೋಹಾಲೇ ಅಂತಾರೆ. ನೀವು ಅನ್ಕೊಂಡಿದ್ದೀರಾ ಹಾಲನ್ನ ಆಲ್ಕೋಹಾಲ್ ಮಾಡ್ಬಿಡ್ತೀನಿ, ಆಲ್ಕೋಹಾಲ್ನ ಹಾಲು ಮಾಡ್ಬಿಡ್ತೀನಿ ಅನ್ಕೊಂಡಿದ್ದಾರೆ. ಖಂಡಿತ ಅದಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಎಲ್ಲ ವಸ್ತುಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಂತರ ಫೈರ್ ಬ್ರಾಂಡ್ ಶಾಸಕ ಪ್ರದೀಪೇಶ್ವರ್ ಮಾತನಾಡಿ, ಮೊನ್ನೆ ನಡೆದ ರೋಡ್ ಶೋ ವೇಳೆ ಸುಧಾಕರ್ ಗ್ಲಿಸರಿನ್ ಹಾಕಿಕೊಂಡು ಅಳುವುದನ್ನು ಮರೆತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅದರಲ್ಲೂ ಇವರ ಪರ ಪ್ರಚಾರಕ್ಕೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರಬೇಕಿತ್ತು. ಆದರೆ ಅವರು ಯಾಕೋ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಬಿಜೆಪಿಯ ದೊಡ್ಡ ದೊಡ್ಡ ಮುಖಂಡರು ಬರಬೇಕಿತ್ತು, ಆದರೆ ಬರಲಿಲ್ಲ, ಯಾಕೆ ಎಂದು ಪ್ರಶ್ನೆ ಮಾಡಿದರು. ರಾತ್ರಿ ಪಿಕ್ಚರ್ ನೋಡಿಕೊಂಡು ಡೈಲಾಗ್ ಹೊಡಿತಾನೆ ಅಂದರು. ಹೌದು, ರಾತ್ರಿ ಪಿಕ್ಚರ್ ನೋಡ್ತೀನಿ, ನನ್ನ ಸ್ಪೀಡ್ ತಡೆಯೋಕೆ ಆಗುತ್ತಾ ಇವ್ರ ಕೈಲೇ? ನೆವರ್ ಎಂದು ಸುಧಾಕರ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇಲ್ಲ, ಅವರು ಗ್ಲಿಸರಿನ್ ಹಾಕೊಳ್ಳೋರು ಸಡನ್ ಮೈಕ್ ಇಚ್ಛಿಸಿದ್ದಾರೆ. ಅವರು ಮೊದಲೇ ಶುಕ್ಬಿಟ್ಟೆ ಏಸ್ಕೊಂಡು ಹಚ್ಚಿ ಬಾಗಿ ಹೇಳಿದ್ರು. ಏನ್ ಶೇಷಕ್ಕೆ ಅಲ್ಲೇ ಸುಧಾಕರ್ ಅವರೇ, 10 ರೂಪಾಯಿ ಮಾಸ್ಕ್ನ 500 ರೂಪಾಯಿ ಮಾಡಿದ್ರೆ, ಈಗ ನಮ್ಮ ಸಾಹೇಬ್ರು ಹೇಳ್ತಿದ್ರು 93 ಕೋಟಿ, 13 ಕೋಟಿ, 20 ಕೋಟಿ. ಅದ್ ಹೆಂಗ್ ಬಿಜೆಪಿ ಅವರು ಬಹಳಷ್ಟು ಪ್ರಮುಖ ವ್ಯಕ್ತಿಗಳು. ಈಗ ನಾನು ನೋಡ್ತಿದ್ದೆ, ಪವನ್ ಕಲ್ಯಾಣ್ ಅವರು ಬಂದು ರೋಡ್ ಶೋ ಮಾಡ್ಬೇಕಾಗಿತ್ತು, ಇವತ್ತು ಅವರು ಕ್ಯಾನ್ಸಲ್ ಮಾಡಿದ್ರು. ನೇರು ಚಲ್ದಬ್ಬ ಬಡ ಮುಖ್ಯ ಅಂತ ಪವನ್ ಕಲ್ಯಾಣ್ ಇತ್ತು ಶೆಡ್ಯೂಲ್ ಅಲ್ಲಿ. ಈಗ ನನಗೆ ಮೆಸೇಜ್ ಅವರೇ ಟ್ವೀಟ್ ಮಾಡಿದಾರೆ, ಅವರು ಆ ಜನಸೇನೆ ಇದರಲ್ಲಿ, ನಾನು ಚಿಕ್ಕಬಳ್ಳಾಪುರಕ್ಕೆ ಬರಲ್ಲ ಅಂತ. ಬಿಜೆಪಿಯ ಹಿರಿಯ ನಾಯಕರು ಬರ್ಬೇಕಾಗಿತ್ತು, ಅವರು ಬರ್ತಾ ಇಲ್ಲ. ಲಾಸ್ಟ್ ಟೈಮ್ ಗೃಹ ಸಚಿವರು ಬರ್ಬೇಕಾಗಿತ್ತು, ಅವ್ರಿಗೆ ಏನ್ ಅನಿಸ್ತೋ ಏನೋ, ಅವರು ಬರ್ಲಿಲ್ಲ. ಯಾಕೆ ಯಾಕೆ ಸರ್ವೆಯಲ್ಲಿ ಗೊತ್ತಾಗೋಗಿದೆ ತಾನೆ, ಸರ್ವೆಯಲ್ಲಿ ಗೊತ್ತಾಗೋಗಿದೆ ತಾನೆ. ರಾತ್ರಿ ಪಿಕ್ಚರ್ ನೋಡ್ಕೊಂಡ್ಬಂದು ಡೈಲಾಗ್ ಹೇಳ್ತಾನೆ, ನಾನು ರಾತ್ರಿ ಹೊತ್ತು ಬರೀ ಪಿಕ್ಚರೇ ನೋಡ್ತೀನಿ ಸುಧಾಕರ್ ಅವರೇ, ಪಿಕ್ಚರ್ ಮಾತ್ರ ನೋಡ್ತೀನಿ. ಶಾನ ಮಾట్లాಡ್ಬಾರ್ದು, ಕೇಸ್ ಆಗ್ತಾರ. ಲಾಸ್ಟ್ ವೀಕು ಸುಧಾಕರ್ ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ನಾನು ಹೇಳಿದೆ ಮಾದರಿಯವರು ನಷ್ಟ ಆಗಿದೆ ಅಂತ ಹಾಕ್ಬೇಕು, ಇವ್ರು ಯಾಕೆ ಹಾಕಿದ್ರು ಅಂತ, ಇವ್ರು ಯಾಕೆ ಹಾಕಿದ್ರು ಅಂತ. ನನ್ನ ಸ್ಪೀಡ್ ನ ನಿಲ್ಸಕ್ಕಾಗುತ್ತೇನೋ ಅವ್ರ ಕೈಯಲ್ಲಿ? ಆಗಲ್ಲ. ನೋವು ಬೈ ಮಿಸ್ಟೇಕ್ ಗೆದ್ರೆ ಬಹಳಷ್ಟು ಜನಕ್ಕೆ ಭಯ ಇದೆ. ಅಪ್ಪ ಕೇಸ್ಲೆ ಬಿಸ್ತಾಡು, ಕೇಸ್ಲೆ ಬಿಸ್ತಾಡು, ದಿಗಲ್ ಪಡದ್ದು ಗೆಲ್ಸೋವರೆಗೂ ಇಡಿಸಲ್ಲೇ ಅದು ಕಾನ್ ಬನ್ನಿ ಹೋಗಲ್ಲ. ಅದು ಚಿಕ್ಕಬಳ್ಳಾಪುರದ ಜನತೆ, 8 ಅಸೆಂಬ್ಲಿಯ ಜನತೆ ಪ್ರಜ್ಞಾವಂತರಿದ್ದಾರೆ. ಮನೆ ಮನೆಗೂ ಓಡಾಡಿ ಕಷ್ಟ ಕೇಳ್ತಿರೋರು ಯಾರು, ಕಷ್ಟ ಕೇಳ್ತಿರೋರು ಯಾರು, ಸದಾಶಿವ ನಗರದವರೆಗೂ ಕರೆಸ್ಕೊಂಡು ವಾಪಸ್ ಕಳಿಸ್ತಿದ್ದವ್ರು ಯಾರು ಅಂತ ಎಲ್ರಿಗೂ ಅರಿವಿದೆ. ಅಣ್ಣ, ನಿಮ್ ಬೂತಲ್ಲಿ ಹೇಳಿ ರಕ್ಷಾ ಅವ್ರಿಗೊಂದು ಅವಕಾಶ ಕೊಡಿ. ನನ್ನನ್ನು ಹೆಂಗ್ ಗೆಲ್ಸಿದ್ರು ರಕ್ಷಾ ಅವ್ರನ್ನ ಗೆಲ್ಸಿ. ನಾನು ಇವತ್ತೇ ಹೇಳ್ತಿದ್ದೀನಿ, ನನ್ನ ಮುಖಂಡರು ನಿಮ್ಮ ಮೇಲೆ ನಂಬಿಕೆಯಿಂದ ಹೇಳ್ತಿದ್ದೀನಿ, ನಾವು 1,30,000 ಓಟು ನಮ್ದು ಚಿಕ್ಕಬಳ್ಳಾಪುರ ಬರ್ದಿಟ್ಕೊಂಡ್ಬಿಡಿ. ನಾಳೆ ನೀವೆಲ್ಲ ಹೇಳ್ಬೋದು, ಲೇದ್ಲಪ್ಪ 80 ಲಕ್ಷ 1.5 1.10 ರಿಸಲ್ಟ್ ನಾವು ಕೊಡೋಕೆ ಸಪ್ರೇಟ್ ಟೈಪ್ ಬೇಕಾದ್ರೆ ಅನ್ಕೊಳ್ ತಿರ್ಗಾ 1.30 ನಮಗೆ 50ರಿಂದ 52 ಅವರಿಗೆ ಬರ್ದಿಟ್ಕೊಳಕ್ ಹೇಳಿ. ಈ ಮಾತೇನಾದ್ರು ಮಿಸ್ ಆದ್ರೆ ಕೇಳಿ ಸರ್, ಅಷ್ಟು ಕರೆಕ್ಟ್ ಆಗಿ ಹೆಂಗೆ ಹೇಳ್ತೀರಾ? ಎಕ್ಸಾಮ್ ಪ್ರಿಪೇರ್ ಆಯ್ತಮೋ, ಎಕ್ಸಾಮ್ ರಾಸ್ತಮೋ, ರ್ಯಾಂಕ್ ಇನ್ನು
ಕಾರ್ಯಕ್ರಮದಲ್ಲಿ ಎಂಆರ್ ಸೀತಾರಾಮ್, ರೇವಣ್ಣ, ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ, ಎಸ್ಎಂ ಮುನಿಯಪ್ಪ, ನಂದಿ ಆಂಜನಪ್ಪ, ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಬೆಸ್ಟ್ ಪಿಯು ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ ಪಿಯು ಕಾಲೇಜ್. ಸ್ಥಳ ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023ರ ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ ಐಐಟಿ ಜೆಇಇ 2023. ಎಕ್ಸಲೆಂಟ್ ಪಿಯುಸಿ ರಿಸಲ್ಟ್ಸ್ ಇನ್ 2023. ಪಿಯುಸಿ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ ಪಿಸಿಎಂಬಿ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಐಐಟಿ ಜೆಇಇ ಸಿಇಟಿ ಹಾಗೂ ಪಿಸಿಎಂಸಿ ಐಐಟಿ ಜೆಇಇ ಸಿಇಟಿ. ವಾಣಿಜ್ಯ ವಿಭಾಗ ಇಬಿಸಿಎಸ್ ಸಿಎ ಆರ್ ಫೌಂಡೇಶನ್. ಎಸ್ಎಸ್ಎಲ್ಸಿಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ವಿಶೇಷ ಸೂಚನೆ: ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ, ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. Another number 9535553012. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikbalapur, which is just 5 kilometers away from Chikbalapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ ಪಿಯು ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ. ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ.
ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಶಾಸಕ ಪುಟ್ಟಸ್ವಾಮಿ ಗೌಡರವರಿಗೆ ಅತಿ ಹೆಚ್ಚು ಮತಗಳ ಅಂತರದಿಂದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀರಾ. ಅವರಿಗೆ ನೀಡಿದಂತೆ ನನಗೂ ಬೆಂಬಲ ನೀಡಿ ಎಂದು ರಕ್ಷಾರಾಮಯ್ಯ ಜನರಲ್ಲಿ ಮನವಿ ಮಾಡಿದರು. ಎಲ್ಲೋಡು ಆದಿನಾರಾಯಣಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸಚಿವ NS ಶಿವಶಂಕರ್ ರೆಡ್ಡಿ ಅವರ ಜೊತೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪೂಜೆ ಸಲ್ಲಿಸಿದರು. ನಂತರ ಗೌರಿಬಿದನೂರು ತಾಲೂಕಿನ ಕೊತ್ತೂರು ಡಿಪಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಜಿ ಸಚಿವ NS ಶಿವಶಂಕರ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಪ್ರಚಾರ ನಡೆಸಿ ನಂತರ ಹೊಸೂರು ಗ್ರಾಮದಲ್ಲಿ ಸಾರ್ವಜನಿಕ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಶಾಸಕ KH ಪುಟ್ಟಸ್ವಾಮಿಗೌಡ ಹಾಗೂ ಅಭ್ಯರ್ಥಿ ಭಾಗಿಯಾಗಿದ್ದರು. ಸಭೆಯನ್ನು ಉದ್ದೇಶಿಸಿ ಶಾಸಕ KH ಪುಟ್ಟಸ್ವಾಮಿಗೌಡ ಮಾತನಾಡಿ, ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ನೀಡಿದ್ದು, ನನ್ನ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಅನುದಾನ ನೀಡಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರದ ಮಟ್ಟದಲ್ಲಿ ಅನುದಾನ ಕೇಳಲು ನಮಗೆ ಅವಕಾಶವಿರುತ್ತದೆ ಎಂದರು. ನಿಮಗೆಲ್ಲ ಗೊತ್ತೇ ಇದೆ, ಬರೋ 26ನೇ ತಾರೀಕು ಲೋಕಸಭೆಯ ಚುನಾವಣೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತದೆ. ಆ ಚುನಾವಣೆಗೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ರಕ್ಷಾರಾಮಯ್ಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ನಿಮಗೆ ನಮ್ಮ ರಕ್ಷಾರಾಮಯ್ಯ ನನಗೆ ಇತ್ತೀಚಿನ ಪರಿಚಯ ಆದರೂ ಕೂಡ ನನಗೆ ಅವರ ಮೇಲೆ ವಿಶೇಷವಾದ ಅಭಿಮಾನ. ಯಾಕೆ ಅಂತಂದ್ರೆ ಅವರು ಪ್ರತಿಷ್ಠಿತವಾದಂಥ ಕುಟುಂಬದಲ್ಲಿ ಬಂದಿದ್ರು ಕೂಡ, ಅತ್ಯಂತ ಶ್ರೀಮಂತ ಕುಟುಂಬದ ಆದರೂ ಕೂಡ ಸರಳವಾದಂಥ ವ್ಯಕ್ತಿತ್ವ, ಒಂದು ಚೂರು ಅಹಂ ಇಲ್ಲ, ಅಂತ ಸರಳವಾದಂಥ ಎಲ್ಲರ ಜೊತೆ ಬೆರೆತು ಹೋಗುವಂತ ವ್ಯಕ್ತಿತ್ವ. ಬಡವರು ಶ್ರೀಮಂತರು ಭೇದ ಭಾವ ಇಲ್ಲದೆ, ಯಾವ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರ ಜೊತೆಲೂ ಬೆರೆತು ಹೋಗುವಂತ ಒಂದು ಅವರ ಗುಣ ನೋಡಿ ನನಗೆ ಅವರ ಮೇಲೆ ವಿಶೇಷವಾದಂತ ಒಂದು ಅಭಿಮಾನ ಇದೆ. ನನಗೆ ಇವತ್ತು ನಾವೇನೋ ಗೆಲ್ಸ್ಬೇಕಾದ್ರೆ ಇಂಥ ಸಭ್ಯಸ್ಥರನ್ನ ನಾವು ಗೆಲ್ಸ್ಬೇಕಾಯ್ತದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾವೆಲ್ಲ ಗೆದ್ದಾದ್ಮೇಲೆ ತಾವು ನಮ್ಮ ಜನಕ್ಕೆ ಬೇಕಾದಂತ ಹಾಸ್ಪಿಟಲ್ ವ್ಯವಸ್ಥೆಗಳನ್ನ, ನಿಮ್ಮ ಹಾಸ್ಪಿಟಲ್ ಇದೆ, ನಮ್ಮ ರೋಗ ರುಜಿನಗಳು ಏನಾರ ಬಂದರೂ ಕೂಡ ನಮ್ಮ ತಾಲೂಕಿನ ಜನರಿಗೆ ನೀವು ಬೆನ್ನೆಲುಬಾಗಿ ಆ ಆರೋಗ್ಯದ ವಿಚಾರದಲ್ಲಿ ಇರಬೇಕು ಅಂತ ಹೇಳಿ ಅವರಿಗೆಲ್ಲ ಒಪ್ಕೊಂಡಿದ್ದಾರೆ. ಏನಾದರೂ ಕೂಡ ನಮ್ಮ ಜನಕ್ಕೆ ಯಾವುದೇ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಏನೇ ಬಂದರೂ ಕೂಡ ನಾನು ಇರ್ತೀನಿ ಒಂದು ಮಾತು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಆರೋಗ್ಯನೂ ಕೂಡ ಬಹಳ ಮಹತ್ವ ಪಡೆದಂತ ವಿಚಾರ. ಅದರಿಂದ ಅವ್ರದ್ದು ದೊಡ್ಡ ಹಾಸ್ಪಿಟಲ್ ಇರೋದ್ರಿಂದ ಖಂಡಿತವಾಗೂ ಕೂಡ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ಗಳು ಸಮಸ್ಯೆಗಳು ಬಂದ್ರೆ ನಾವಿರ್ತೀವಿ, ಅದು ಅವ್ರು ಕೂಡ ಸಹಕಾರ ಇರ್ತದೆ. ಹೆಲ್ತ್ ಕ್ಯಾಂಪ್ ಮಾಡೋದಿರ್ಬೋದು, ಅಲ್ಲಿ ಡಾಕ್ಟರ್ ಕರ್ಸ್ಕೊಂಡು ಇಲ್ಲಿ ನಾವು ಕೂಡ ನಾವೆಲ್ಲ ಬೇಕಾದ ಹೆಲ್ತ್ ಕ್ಯಾಂಪ್ ಮಾಡಿದೀವಿ. ಮುಂದೂ ಕೂಡ ಜನಗಳ ಆರೋಗ್ಯ ಸಮಸ್ಯೆಗೆ ಸ್ಪಂದಿಸ್ತೀವಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಸರ್ಕಾರ ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ ಏನೇನು ಅನುಕೂಲ ಆಗಿದೆ ಅಂತ ನಿಮ್ಗೆ ಗೊತ್ತಿದೆ. 5 ಗ್ಯಾರಂಟಿಗಳ ನಂತರ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾತನಾಡಿ, ಈ ತಾಲೂಕಿನಲ್ಲಿ ಶಾಸಕ ಪುಟ್ಟಸ್ವಾಮಿ ಗೌಡರವರಿಗೆ ಅತಿ ಹೆಚ್ಚು ಮತಗಳ ಅಂತರದಿಂದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀರಾ. ಶಾಸಕರಾಗಿ ಆಯ್ಕೆಯಾದ ನಂತರ 10 ತಿಂಗಳಲ್ಲಿ ಸರ್ಕಾರದಿಂದ ಹಲವು ಸವಲತ್ತುಗಳನ್ನು ತಾಲೂಕಿಗೆ ತಂದಿದ್ದಾರೆ. ಅವರಿಗೆ ನೀಡಿದಂತಹ ಬೆಂಬಲವನ್ನು ನನಗೂ ಸಹ ನೀಡಬೇಕು ಎಂದು ಮನವಿ ಮಾಡಿದರು. ಹಾಗೂ ಕೇಂದ್ರ ಸರ್ಕಾರದ ಭ್ರಷ್ಟ ಆಡಳಿತದ ವಿರುದ್ಧ ಗುಡುಗಿದರು. ಕರ್ನಾಟಕ ಮಾತೆಗೆ, ನಮ್ಮ ಮಾನ್ಯ ಶಾಸಕರುಗಳಾದ ಶ್ರೀ ಪುಟ್ಟಸ್ವಾಮಿಗೌಡ ಸಾಹೇಬರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೇಳ್ತೀವಿ. ಅಲ್ಲಿ ಬೇರೆ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ಮುಗಿಸಿ ಬರೋಷ್ಟು ಅಲ್ಲಿ ಸ್ವಲ್ಪ ತಡವಾಗಿದೆ. ಈ ಉರಿ ಬಿಸಿಲಲ್ಲಿ ನಮ್ಮ ಅಕ್ಕ ತಂಗಿರು ತಾಯಂದಿರು ನೀವೆಲ್ಲ ಬಂದು ಇವತ್ತು ನಮ್ಗೆ ಆಶೀರ್ವದಿಸಿ, ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಿದೆ. ನಮ್ಮ ಎಲ್ಲ ಹೆಣ್ಮಕ್ಳು, ನಮ್ಮ ಎಲ್ಲ ಅಕ್ಕ ತಂಗಿಯರು, ನಮ್ಮೆಲ್ಲ ಅಣ್ಣ ತಮ್ಮಂದಿರು,
ಎಲ್ಲ ಬೇರೆ ಬೇರೆ ಜಾಗಗಳಿಂದ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇವತ್ತು ಈ ಒಂದು ಚಿಕ್ಕ ಸಭೆಗೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮನೆ ಶಾಸಕರ ಮೇಲೆ ಮತ್ತು ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷ ಯುವಕರ ಪರ ಇರುವಂತ ಪಕ್ಷ, ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರ ಇರುವಂತ ಪಕ್ಷ, ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತಹ ಪಕ್ಷ, ಎಲ್ಲ ವರ್ಗದ ಜನರ ಜೊತೆ ಇರುವುದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ನೀವೇ ಎಲ್ಲ ಕಡೆ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೀವು ನೋಡುತ್ತೀರಿ. ಬಿಜೆಪಿಯವರು ಒಂದೇ ಮಾತು ಬರ್ತಾ ಇರೋದು ಇಲ್ಲಿ, ಸಂವಿಧಾನವನ್ನು ಬದಲಾಯಿಸುವುದಕ್ಕೆ. ನೀವೆಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಬದಲಾಯಿಸಿ ಬಿಡ್ತೀರಾ? ಬಿಡ್ತೀರಾ? ಇನ್ನು ಜೋರಗಳು ಬಿಡ್ತೀರಾ? ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ಶಕ್ತಿ ತುಂಬುವುದೇ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಇದ್ರೆ ನಮ್ಮ ದೇಶ, ನಮ್ಮ ಸಂವಿಧಾನ ಇದ್ರೆ ನಮ್ಮ ಪಕ್ಷ. ಬಿಜೆಪಿ ಇದನ್ನ ಮುಗಿಸಕ್ಕೆ ಬರ್ತಾ ಇರೋದು. ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಮಂತ್ರಿಗಳು, MLAಗಳು ಸಾವಿರಾರು ಜನ ಹೇಳ್ಕೊಂಡ್ ಬಂದಿದ್ದಾರೆ ಇದನ್ನ. ಅವರು ಬಿಜೆಪಿ ಅಂದ್ರೆ ಶ್ರೀಮಂತರ ಪಕ್ಷ. ನಾವು ಹಲವಾರು ಈ ಒಂದು ಹಳ್ಳಿಗಳಲ್ಲಿ ಯಾತ್ರೆಗಳು ಮಾಡಿ ನಾವು ನೋಡ್ತಾ ಇರೋದು ಒಂದೇ, ಡಿಮಾನಿಟೈಸೇಷನ್ ಮಾಡಿದ್ರು ಬಿಜೆಪಿಯವರು. ಕೋವಿಡ್ ಸಮಯದಲ್ಲಿ ಹಗರಣಗಳು ಮಾಡಿದ್ರು. GST ಉಪ್ಪು ಮೇಲೆ GST ಹಾಕಿದ್ದಾರೆ, ಮಜ್ಜಿಗೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕೊಂಡ್ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತ ಪಕ್ಷ. ಮುಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ್ರೆ ರೈತರ ಎಲ್ಲಾ GSTಗಳು ಮನ್ನಾ ಮಾಡ್ತಾರೆ ಅಂತ ಒಂದು ನಾವು ಪ್ರಾಮಿಸ್ ಕೊಡ್ತಾ ಇದೀವಿ ಇವತ್ತು. ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ IITಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಹಾಸ್ಪಿಟಲ್ಗಳು, ಪಂಚಾಯತಿ ಬಿಲ್ಡಿಂಗ್ಗಳು ಇದನ್ನೆಲ್ಲ ಕೊಟ್ಟಿದೆ. ಬಿಜೆಪಿ ಪಕ್ಷ ಏನ್ ಕೊಟ್ಟಿದೆ? ಬರೀ ಸುಳ್ಳು 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 ಸುಳ್ಳು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ KN ಕೇಶವರೆಡ್ಡಿ, ಭಾರ್ಗವ್ ರೆಡ್ಡಿ, ಪುರಸಭೆ ಮಾಜಿ ಅಧ್ಯಕ್ಷ M ನರಸಿಂಹಮೂರ್ತಿ, ಹೊಸೂರು ಪಂಚಾಯಿತಿ ಅಧ್ಯಕ್ಷ ಗೀತಾ ನಾಗಪ್ಪ, ಬೊಮ್ಮಣ್ಣ ಮುಂತಾದವರು ಹಾಜರಿದ್ದರು. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ. ಮತದಾರ ಪ್ರಭುಗಳು ನನ್ನ ದೇವರು. ನನ್ನ ದೇಹದಲ್ಲಿ ಉಸಿರು ಇರುವ ತನಕ ನಿಮ್ಮ ಸೇವೆ ಮಾಡುವುದಾಗಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾವುಕರಾದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಮಾತನಾಡಿ, ಇದೇ 17ರಂದು ಕೋಲಾರ ಜಿಲ್ಲೆಯ ಮಾಲೂರಿಗೆ ನಮ್ಮ ಭಾವಿ ಪ್ರಧಾನಮಂತ್ರಿ ರಾಹುಲ್ ಗಾಂಧಿಯವರು ಪಕ್ಷದ ಅಭ್ಯರ್ಥಿ ಗೌತಮ್ ಪರವಾಗಿ ಪ್ರಚಾರ ಅಭಿಯಾನದಲ್ಲಿ ಭಾಗವಹಿಸಲು ಬರುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ರವರು ಶಿಡ್ಲಘಟ್ಟ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಅವರ ಅತಿ ಶೀಘ್ರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವೂ ಸಹ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಜನರ ಕಷ್ಟಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಿದ್ದೇನೆ. ಇದೇ ನನ್ನ ಕರ್ಮಭೂಮಿ. ಮತದಾರ ಪ್ರಭುಗಳೇ ನನ್ನ ಪಾಲಿಗೆ ದೇವರು. ದೇಹದಲ್ಲಿ ಉಸಿರು ಇರುವ ತನಕ ನಿಮ್ಮಗಳ ಸೇವೆ ಮಾಡುತ್ತೇನೆ. ತಾವು ನನ್ನನ್ನು ಬೆಂಬಲಿಸಿ ಎಂದು ಭಾವುಕರಾಗಿ ಮನವಿ ಮಾಡಿದರು. ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ KV ಗೌತಮ್ ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮಿಸಬೇಕು ಎಂದು ಕರೆ ಕೊಟ್ಟರು. ಕಾಂಗ್ರೆಸ್ ಶಕ್ತಿ
ಏನೋ ಪ್ರಾಬ್ಲಮ್ ಇವತ್ತು ಗೊತ್ತಾಗ್ತದೆ. ಅದಕ್ಕೆ ಇನ್ನ ತೊಂದರೆಗಳ ಪ್ರಾಬ್ಲಮ್ ಆಗಬಾರದು. ಇರುವಂತಹ ಸೌಲಭ್ಯಗಳ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು, ಕನ್ಸರ್ವೇಟಿವ್ಸ್, ಡಿಬೇಟರ್ಸ್ ಎಲ್ಲರೂ ಕೂಡ ನಾವೆಲ್ಲರೂ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಂದು ವಾರ್ಡಿನಲ್ಲೂ ಎಲ್ಲರೂ ಕೂಡ ಮಿನಿಮಮ್ ಒಬ್ಬೊಬ್ಬರು ಕಡಿಮೆ 5 ಜನ ಸೇರಿಸುವಂತ ಕೆಲಸಗಳನ್ನ ಮಳೆ ಮಾಡಬೇಕು. ಖಂಡಿತ ಮಾಡ್ತೀರ ಒಂದು ನಂಬಿಕೆ ಕೂಡ ಇದೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೇಗೌಡ, ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಕೇಶವಮೂರ್ತಿ, ಮೇಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇಲ್ಲೊಬ್ಬ ರೈತ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹರಿಯುವ ರಾಜಕಾಲುವೆಯನ್ನೇ ಮುಚ್ಚಿ ಅಕ್ಕಪಕ್ಕ ಜಮೀನುಗಳ ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ. ರಾಜಕಾಲುವೆ ಗುರುತಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ. ತಪ್ಪಿದಲ್ಲಿ ಚುನಾವಣೆ ಬಹಿಷ್ಕಾರ ಹಾಕುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ.
ನೆನ್ನೆ ಫುಲ್ ಬಿಸಿ ಇದೆ ಬಿಡಿ. ಯಾವಾಗ ಅವ್ರು ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಬಿಡು. ಹೀಗೆ ಅಕ್ರಮವಾಗಿ ಜಮೀನಿಂದ ರಾಜಕಾಲುವೆ ಒತ್ತುವರಿ ಮಾಡುತ್ತಿರುವ ಜಮೀನಿನ ಮಾಲೀಕ ಇತ್ತ ಅಕ್ಕಪಕ್ಕದ ಜಮೀನುಗಳಿಗೆ ಮಳೆ ನೀರು ನುಗ್ಗುತ್ತೆ, ರಾಜಕಾಲುವೆ ತೆರವು ಮಾಡಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿರುವ ರೈತರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ಮತ್ತು ಗೌಡನಹಳ್ಳಿ ಗ್ರಾಮದಲ್ಲಿ. ಹೌದು, ಗ್ರಾಮದಿಂದ ರೈತರ ಜಮೀನುಗಳಿಗೆ ಇರುವ ಸಂಪರ್ಕದಲ್ಲಿ ಚಿಕ್ಕಪೈಲಗುರ್ಗಿ ಕೆರೆಯಿಂದ ರಡ್ಡಿಹಳ್ಳಿ ಕೆರೆಗೆ ಹರಿಯುವ ರಾಜಕಾಲುವೆ ಇದೆ. ಆದರೆ ಸರ್ವೆ ನಂಬರ್ 66ರ ಜಮೀನಿನ ಮಾಲೀಕ ವೆಂಕಟರೆಡ್ಡಿ ಎಂಬುವರು ಜಮೀನಿನ ಪಕ್ಕದಲ್ಲೇ ಇದ್ದ ಸರ್ಕಾರಿ ಜಾಗವನ್ನು ಲಪಟಾಯಿಸಲು ರಾಜಕಾಲುವೆಗೆ ಮಣ್ಣು ತುಂಬಿ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಕೆರಳಿದ ಅಕ್ಕಪಕ್ಕದ ಜಮೀನಿನ ರೈತರು ಈ ರೀತಿ ಮಾಡಿದರೆ ನಮ್ಮ ಜಮೀನುಗಳಿಗೆ ಮಳೆ ಬಂದಾಗ ನೀರು ನುಗ್ಗುತ್ತೆ, ಲಕ್ಷಾಂತರ ರೂಪಾಯಿ ಬೆಳೆ ಹಾಳಾಗುತ್ತೆ. ಇದರ ಜೊತೆಗೆ ಸರ್ವೆ ನಂಬರ್ 67ರಲ್ಲಿ ಸರ್ಕಾರಿ ಗ್ರಾಮ ಸಮಾಧಿ ಜಾಗ 28 ಗುಂಟೆಯ ಜಾಗವನ್ನು ರೈತರು ಒತ್ತುವರಿ ಮಾಡಿದ್ದಾರೆ. ಇದರ ಬಗ್ಗೆ ತಹಶೀಲ್ದಾರರಿಗೆ ಎಷ್ಟು ಬಾರಿ ಮನವಿ ಕೊಟ್ಟರೂ ಕ್ಯಾರೆ ಅಂತ ಇಲ್ಲ. ನಮಗೆ ಸೂಕ್ತವಾದ ನೀರಿನ ಕಾಲುವೆ ಮತ್ತು ಸಮಾಧಿ ಒತ್ತುವರಿ ಜಾಗವನ್ನು ತೆರವು ಮಾಡಿಸಿಕೊಡಿ, ಇಲ್ಲದೇ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಹೆಸರು ಚೌಡರೆಡ್ಡಿ ಅಂತ. ಈ ಹಳ್ಳಕ್ಕೆ ಸಂಬಂಧಪಟ್ಟಾಗೆ ಸ್ಮಶಾನಕ್ಕೆ ಸಂಬಂಧಪಟ್ಟಂಗೆ ಊರಿಂದ ರಸ್ತೆದು ತುಂಬ ಅನಾನುಕೂಲ ಆಗಿದೆ. ನಮ್ಮ ಊರಿನಿಂದ ಹಿಡಿದು ಸ್ಮಶಾನದವರೆಗೂ ಮತ್ತು ದಿಬ್ಬರಹಳ್ಳಿ ಸರ್ಕಾರಿ ಏನು ಯಾವುದೋ ಏನಂತಾರೆ ಅದನ್ನು ರಸ್ತೆ ರಸ್ತೆವರೆಗೂ ಒಂದು ರಸ್ತೆ ಆದರೂ ಒಳ್ಳೆಯ ಸೂಕ್ತವಾದಂಥ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ತುಂಬ ಅನಾನುಕೂಲ ಆಗಿದೆ. ಈ ತೋಟದಲ್ಲಿ ಕಾನೆಯಲ್ಲಿ ನಾವು ಲಾರಿಗಳಾಗಿರ್ಬೋದು, ಟ್ರ್ಯಾಕ್ಟರ್ ಆಗಿರ್ಬೋದು ಹೋಗ್ಬೇಕಾಗಿದ್ರೆ ನಾವೇ ಸ್ವಂತ ಜಮೀನಿನಲ್ಲಿ ಮಾಡ್ಕೊಂಡು ಹೋಗಿದ್ದೀವಿ. ಅದನ್ನು ಸರ್ಕಾರದ ವತಿಯಿಂದ ಅದನ್ನು ಒಂದು ರಸ್ತೆನೂ ನಿರ್ಮಾಣ ಮಾಡ್ಕೊಂಡು ರೆಡ್ಡಿ ಹೆಸರು. ಏನಿವತ್ತು ಅರಸ್ಥಳ ಗ್ರಾಮದಲ್ಲಿ, ಅರಸ್ಥಳ ಗೌಡ್ನಳ್ಳಿ 2 ಗ್ರಾಮದಲ್ಲಿ ಇವತ್ತು ಸರ್ವೆ ನಂಬರ್ ಅರಸ್ಥಳ ಅಂತ ಬರೋದು, ಮಜಲಾ ಗೌಡ್ನಳ್ಳಿ. ಇಲ್ಲಿ ಏನು ಎಲ್ಲ ನಾವು ಚಿಕ್ಕ ಮಕ್ಕಳಿಂದ ಹರ್ಕೊಂಡು ಬರ್ತಾ ಇರ್ತಕ್ಕಂಥ ಹಳ್ಳ ಇದು. ನಾವು ನೋಡಿರಲಿಲ್ಲ, ಏನು ಎಲ್ಲಿದೆ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ. ಆದರೆ ಎಲ್ಲಿ ಇವಾಗ ಡೌನ್ ಇದೆಯೋ ಅಲ್ಲಿ ಹರ್ಕೊಂಬರ್ತಾ ಇತ್ತು. ಎಲ್ಲ ಜಮೀನುಗಳವ್ರು ಒಂದು ಹಂಚಿಗೆ ಬಿಟ್ಕೊಂಡು ಬರ್ತಾಯಿದ್ರು. ಇವತ್ತು ಎಲ್ಲ ಮೊದಲು ಅಲ್ಲಿದ್ದಿದ್ದು ಇವಾಗ ಜಮೀನುಗಳಾಗಿದ್ದಾವೆ. ಈ ಜಮೀನು ಮಾಡಿಕೊಂಡು ಹಿಂಗಿಸ್ಕೊಂಡು ಬೆಳೆಲಿಡೋ ಟೈಮಲ್ಲಿ ಈಗ ಹೋಗ್ತಾ ಇರ್ತಕ್ಕಂಥ ಹಳ್ಳನ ಈಗ ಮುಚ್ಚೋದಕ್ಕೇನು ಏರ್ಪಾಟ್ ಮಾಡಿದ್ದಾರೆ. ಇಲ್ಲಿ ಮಶಾನ್ಗಳಿದೆ, ಗುಂತೋಪಿದೆ ಇಲ್ಲಿ. ಇದನ್ನು ಸುಮಾರು ವರ್ಷದಿಂದ ಇದು ಬೌಂಡ್ರಿ ಮಾಡಬೇಕಂದ್ರೆ ಈ ಹೊಸಬರೋಸರು ಜಮೀನು ಕೊಂಡ್ಕೊಂಡು ಇವಾಗ ಇಲ್ಲಿ ಮೊದಲು 500 ಇತ್ತು ಜಮೀನು. ಇಲ್ಲಿ ಈ ಹೊಸದಾಗಿ ಕೊಂಡ್ಕೊಂಡು ಬಂದು ಈಗ ಈ ಮಶಾನ್ಗಳಿಗೆ ಇವತ್ತು ಒತ್ತುವರಿ ಮಾಡ್ಕೊಂಡು ಮಶಾನ್ಗಳು ಇಲ್ದಿರ ಆಗಿದೆ. ಗುಂತೋಪ್ ಬೇರೆ ಇತ್ತು, ಗುಂತೋಪನ್ನು ಇವತ್ತು ಕಾಣೆ ಆಗ್ತಾ ಇಲ್ಲ ಇಲ್ಲಿ. ಅದು ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಬೇಕಂತೇಳಿ ನಾವು ಒಂದು ಸಾರಿ ತಾಲೂಕು ಪಂಚಾಯತಿಯಿಂದ ಒಂದು ಅಮೌಂಟ್ ಹಾಕಿಸಿ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟಾಗ ಅವ್ರು ಬಂದು ನೇರವಾಗಿ ನಮಗೆ ಕ್ಲಿಯರೆನ್ಸ್ ಮಾಡಲಿಲ್ಲ. ಇದು ಬೌಂಡ್ರಿ ಫಿಕ್ಸ್ ಮಾಡಲಿಲ್ಲ. ಬೌಂಡ್ರಿ ಫಿಕ್ಸ್ ಮಾಡಿದರೆ ಯಾರಾದರೂ ಒಂದು ಅಮೌಂಟ್ ಹಾಕಿ ನರೇಗಾದಲ್ಲಿ ಏನೋ ಮಾಡ್ಬೋದಾಗಿತ್ತು. ಹಂಗಾಗಿ ಇಲ್ಲಿ ಈಗ ಇವಾಗ ಸಡನ್ನಾಗಿ ಇವತ್ತು ಹಳ್ಳ ಮುಚ್ತಾ ಇದ್ದಾರೆ. ಈ ಹಳ್ಳ ಮುಚ್ತಾ ಇರೋದು ಇವತ್ತು ನಮಗೆ ತುಂಬ ತೊಂದರೆ ಆಗ್ತದೆ. ಇವತ್ತು ಕೆಳಗಡೆ ಇವಾಗ ರೈತರು, ಸುಮಾರು ಜನ ರೈತರು ಇವತ್ತು ಲಕ್ಷಗಟ್ಟಲೆ ಸಾಲಗಳು ಮಾಡಿ ಇವತ್ತು ಬೆಳೆಗಳನ್ನು ಇಟ್ಟಿದ್ದಾರೆ. ಹಳ್ಳ ಬಂದರೆ ಇವತ್ತು ಮೇಲಿನ ಕೆರೆ ನಮಗೆ ಈಗ ಏನು ಅಲ್ಲಿ ತೂಪುಗಳು ಸೀಜ್ ಮಾಡೋದ್ರಿಂದ ಬಂದಿದ್ದ ಮಳೆ ಹಂಗೆ ಕೋಡಿ ಹರ್ಕೊಂಡು ಬರ್ತದೆ. ಅದ್ರ ಜೊತೆಗೆ ಇವಾಗ ಏನು ಹೆಚ್ಚಿನ ವೇಳೆ ನೀರು ಬೇರೆ ಬಿಟ್ಟು. ಇನ್ನು ಸರ್ವೆ ನಂಬರ್ 66ರ ಮಾಲೀಕ ವೆಂಕಟರೆಡ್ಡಿ ಅವರಿಗೆ 3 ಎಕರೆ 22 ಗುಂಟೆ ಇದ್ದು ಆ ಜಾಗದಲ್ಲಿ ನೀರಿನ ಕಾಲುವೆ ಹೋಗಿದ್ದು ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿ ನಮ್ಮ ಜಾಗವನ್ನು ವ್ಯವಸ್ಥಿತವಾಗಿ ಸರಿಪಡಿಸಿಕೊಡಿ ಎಂದಿದ್ದೇನೆ. ಆದರೆ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದಾಗ ನಾವೇ ಮಣ್ಣು ಮುಚ್ಚುವ ಕೆಲಸ ಮಾಡಿದ್ದೇವೆ. ಹಾಗಾಗಿ ರಾಜಕಾಲುವೆ ಎಲ್ಲಿದೆ ಎಂದು ಯಾರಿಗೂ ಗೊತ್ತಿಲ್ಲ. ನಕ್ಷೆಯಲ್ಲಿರುವ ರಾಜಕಾಲುವೆಯನ್ನು ಗುರುತಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ಜಮೀನಿನ ಮಾಲೀಕ ಒತ್ತಾಯಿಸಿದರು. ನನ್ನ ಹೆಸರು ನವೀನ್ ಕುಮಾರ್. ನಾನು ಗೌಡನಹಳ್ಳಿ ಗ್ರಾಮಸ್ಥನಾದ ವೆಂಕಟರೆಡ್ಡಿ ಅವರ ಮಗ. ನನ್ನ ಜಮೀನಲ್ಲಿ ಒಂದು ಕಾಲುವೆ ಹೋಗಿತ್ತು. ಅದಕ್ಕೋಸ್ಕರ ನನ್ನ ಸರ್ವೆ ನಂಬರಲ್ಲಿ ನಾನು ಒಂದು 4 ವರ್ಷದಿಂದ ಅರ್ಜಿ ಕೊಡ್ತಿದ್ದೀನಿ. ಈ ಥರ ಗೌರ್ಮೆಂಟ್ಗೆ ನನಗೆ ಇದು ತೊಂದರೆ ಆಗ್ತಾಯಿದೆ, ನನ್ನ ಜಮೀನೆಲ್ಲ ಹಾಳಾಗ್ತಾ ಇದೆ, ಬೆಳೆ ನಾಶ ಆಗ್ತಾಯಿದೆ ಅಂತ. ಅದನ್ನು ಯಾರೂ ಇದು ಮಾಡ್ಕೊಳ್ಳಿಲ್ಲ ಆ ಅರ್ಜಿನ. ಅದಕ್ಕೋಸ್ಕರ ನಾನಾಗಿ ಇದನ್ನು ಎಲ್ಲ ನನ್ನ ಸರ್ವೆ ನಂಬರ್ ಆಗಿರೋದಕ್ಕೋಸ್ಕರ ನಾನು ಇದನ್ನು ಕಾಲುವೆನ ಮುಚ್ಚಿಸ್ತಾ ಇದ್ದೀನಿ. ನಾನು ನನ್ನ ಜಮೀನಿನಲ್ಲೆಲ್ಲ ಲೆವೆಲ್ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಬಂದುಬಿಟ್ಟು
ರಾಜಕಾಲುವೆ ಎಲ್ಲಿದೆ ಅಲ್ಲಿ ಮಾತ್ರ ಮಾಡ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮೊದಲಿಂದ ಒಂದು 20 ವರ್ಷದಿಂದ ನಾವು ಬಿಟ್ಕೊಂಡಿದ್ವಿ, ಮಾಡ್ತಾರೆ ಗೌರ್ಮೆಂಟ್ ಅವರು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ಏನೂ ತಲೆಗೆ ಹಾಕ್ಕೊಳ್ಳಿಲ್ಲ ನಾವು ಕೊಟ್ಟಿದ್ದಕ್ಕೆ, ಅರ್ಜಿ ಕೊಟ್ಟಿದ್ದಕ್ಕೆ. ಅದಕ್ಕೋಸ್ಕರ ಆಗಿ ನಾವು ಈಗ ಕೊಟ್ಟಿದ್ದೀವಿ ಅರ್ಜಿ, ಒಂದು 4 ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಅವರು ತಲೆಗೆ ಹಾಕ್ಕೊಂಡಿಲ್ಲ. ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ವರ್ಷಕ್ಕೆ ಬಂದು ಒಂದು 10 ರಿಂದ 15 ಲಕ್ಷ ಲಾಸ್ ಆಗ್ತಾಯಿದೆ ನಮಗೆ ಮಳೆ ಬಂದರೆ. ಏನು ತಾತ ಮುತ್ತಾತಂದಿರ ಕಾಲದಿಂದಲೂ ಹರಿಯುತ್ತಿದ್ದ ರಾಜ್ಯ ಕಾಲುವೆ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳುವುದರಿಂದ ಮಳೆಗಾಲ ಬಂದಾಗ ಕೆರೆ ತುಂಬಿ ಕೋಡಿ ಹರಿದು ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಇನ್ನೆಷ್ಟು ಅವಾಂತರ ಸೃಷ್ಟಿಯಾಗುತ್ತೆ ಎಂದು ರೈತರ ಆಕ್ರಂದನವಾಗಿದೆ. ಹಾಗಾಗಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಳಬಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಕಾಂಗ್ರೆಸ್ನ ನಾಜೀರ್ ಹುಸೇನ್ ಅಂತವರು ಗೆದ್ದರೆ ಗ್ರಾಮ ಪಂಚಾಯಿತಿ ಪಾರ್ಲಿಮೆಂಟ್ ವರೆಗೂ ಪಾಕಿಸ್ತಾನ ಜಿಂದಾಬಾದ್ ಕೂಗುತ್ತಾರೆಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಿಡಿಕಾರಿದರು. ಎಲೆಕ್ಷನ್ ಬಂದಾಗ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರೇ ಇಷ್ಟು 50 ರೂಪಾಯಿ ಜಾಸ್ತಿ ಕ್ವಾರ್ಟರ್ ಜಾಸ್ತಿ ಮಾಡಿ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಯೋತ್ಪಾದಕರಂತೆ ಬಾಂಬ್ ಬಿಡುವ ಸರ್ಕಾರ ಬೇಕಾ? ಬಾಂಬ್ ಬಿಡುವಂತಹವರನ್ನು ಮಟ್ಟ ಹಾಕುವ ಸರ್ಕಾರ ಬೇಕಾದರೆ ಬಿಜೆಪಿ ಪಕ್ಷ ಬೆಂಬಲಿತ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು. 10 ಚೀಲ ತಗೊಂಡ್ರೆ 29,000. ಅದಲ್ಲದೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನಮ್ಮ ಬ್ಯಾಂಕಿಗೆ ಖಾತೆಗೆ 6,000 ಹಾಕ್ತಾರೆ. ದೇಶಕ್ಕೆ ಮೋದಿ ಗ್ಯಾರಂಟಿ ಬೇಕು. ಮೋದಿ ಗ್ಯಾರಂಟಿ ಭಯೋತ್ಪಾದಕರನ್ನು ಮಟ್ಟ ಹಾಕಿದೆ. ಕಾಂಗ್ರೆಸ್ ಗ್ಯಾರಂಟಿ ಭಯೋತ್ಪಾದಕರನ್ನು ಬೆಳೆಸಿದೆ. ಶಾಲೆಗೆ ಮಕ್ಕಳು ಹೋಗ್ತಾರೆ. ಮಕ್ಕಳು ದೇವರಿದ್ದಂಗಲ್ವಾ? ಮಕ್ಕಳು ದೇವರಿದ್ದಂಗೆ. ಆ ಶಾಲೆಗೆ ಬಾಂಬ್ ಬೀಳಕ್ ಹೋಗಿದ್ರು. ಮಕ್ಕಳು ಯಾರ ಮನೆ ಮಕ್ಕಳಾದ್ರೂ ಮಕ್ಕಳೇ ತಾನೆ. ಬೇರೆ ಮನೆ ಮಕ್ಕಳು ಸತ್ರ ನಮಗೆ ಸಂತೋಷ ಆಗುತ್ತಾ? ಆ ಬಾಂಬ್ ಬಿಡೋರಿಗೆ ಸಪೋರ್ಟ್ ಮಾಡೋರು ಗೆದ್ರೆ ದೇಶ ಉಳಿಯುತ್ತ? ಪರೀಕ್ಷೆ ಮಾಡ್ಬೇಕು. ನೀವು ಪರೀಕ್ಷೆ ಮಾಡಿ ಮತ ಹಾಕಿ ಅಂತ ವಿನಂತಿ ಮಾಡಕ್ ನಾ ಬಂದಿದ್ದೇನೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ಬೇರೆ ಬೇರೆ ಅಲ್ಲ. ಈ ನಾವು ಮದುವೆಗೆ ಮುಯಿ ಹಾಕ್ತೀವಿ, ಈ ಕಡೆ ಇದೆಯಾ ಮುಯಿ ಹಾಕೋದು? ಪಟ್ಟಿ ಬರ್ಕೊಂಡಿರ್ತೀವಿ. ನೀವು 50 ರೂಪಾಯಿ ಮುಯಿ. ನಾನೀಗ ಬಂದಿರೋದು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ. ಯಾಕೆ ಗೆಲ್ಲಿಸ್ಬೇಕು ಅಂದ್ರೆ, ಉಪಕಾರ ಮಾಡಿದವ್ರನ್ನ ಮರೆಯಕ್ಕಾಗತ್ತಾ? ಇಬ್ಬರ ಜಗಳದಲ್ಲಿ ಮೂರನೇ ವ್ಯಕ್ತಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಇಲ್ಲಿನ ಮತದಾರ ಅಲ್ಲ, ಟಿಕೆಟ್ನಲ್ಲಿ ಲಾಭ ಸಿಕ್ಕಿದೆ, ಅವರ ಅಡ್ರೆಸ್ ಕೇಳಿದರೆ ಅಡ್ರೆಸ್ ಸಿಗಲ್ಲ, ಇಂಥವರಿಗೆ ಮತ ಕೊಟ್ಟರೆ ಅಡ್ರೆಸ್ ಹುಡುಕಲು ಒದ್ದಾಡಬೇಕಾಗುತ್ತದೆ ಎಂದು ವ್ಯಂಗ್ಯವಾಡಿದರು. ಮೂರನೇರಿಗೆ ಲಾಭ ಟಿಕೆಟ್ ಅಲ್ಲಿ, ಹೋಟೆಲ್ ಅಲ್ಲ, ಟಿಕೆಟ್ ಅಲ್ಲಿ ಇಬ್ಬರು ಜಗಳ. ಮೂರನೇವರಿಗೆ ಲಾಭ ಟಿಕೆಟ್ ಅಲ್ಲಿ ಸಿಕ್ಕಿದೆ. ಅವ್ರ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರೆ ಚಿಂತಾಮಣಿಲಿ ಇಲ್ಲ ಅಡ್ರೆಸ್, ಬಂಗಾರಪೇಟೆಯಲ್ಲಿ ಇಲ್ಲ ಅಡ್ರೆಸ್, ಕೋಲಾರದಲ್ಲಿ ಇಲ್ಲ ಅಡ್ರೆಸ್, KGF ಅಲ್ಲಿ ಇಲ್ಲ ಅಡ್ರೆಸ್, ಮಾಲೂರಲ್ಲಿ ಇಲ್ಲ ಅಡ್ರೆಸ್, ಹೋಗ್ಲಿ ಅತ್ಲ ಸಿಡ್ಲುಗತ್ತಲಾಗಿರೋದ ಅಂತ ಅಂದ್ರೆ ಅದು ಇಲ್ಲ ಅಡ್ರೆಸ್. ಅಡ್ರೆಸ್ ಇಲ್ದವ್ರಿಗೆ ಓಟ್ ಕೊಟ್ರೆ ಅಡ್ರೆಸ್ ಹುಡ್ಕೊಂಡು ಅಡ್ಡಾಡಬೇಕಾಗತ್ತೆ. ಆದ್ರೆ ನಮ್ಮ ಮಲ್ಲೇಶ್ ಬಾಬು ಅವರು ಅಡ್ರೆಸ್ ಇರೋ ವ್ಯಕ್ತಿ, ನಮ್ಮ ಊರು ಮನೆ ಹುಡುಗ, ಅವ್ರನ್ನ ಗೆಲ್ಲಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ. ಮಾಜಿ ಶಾಸಕ ಕೃಷ್ಣಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶೇಖ್ ಮೌಲಾ, ಯಲಮಲಪಡಿ ಚಂದ್ರಾರೆಡ್ಡಿ, ಕೈವಾರ ಸುಬ್ಬಾರೆಡ್ಡಿ, ಬನಹಳ್ಳಿ ರವಿ, ಬನಹಳ್ಳಿ ಬಿಜೆಪಿ ಮಂಜು, ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.
ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ನೆಲೆಸಿರುವ ಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ವಿಜೃಂಭಣೆಯಿಂದ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರಿಗೆ ಹೂಬಾಳೆಹಣ್ಣು ಸಮರ್ಪಿಸಿ ಪುನೀತರಾದರು. ಕಳೆದ 3 ದಿನಗಳ ಹಿಂದೆ ಬ್ರಹ್ಮರಥೋತ್ಸವ ಆಚರಿಸುವ ಪ್ರಯುಕ್ತ ದೇವಸ್ಥಾನದಲ್ಲಿ ಮಾಲಪಲ್ಲಿ ಎಂಸಿ ಆಂಜನೇಯ ರೆಡ್ಡಿ ಕುಟುಂಬಸ್ಥರು ಗೋವು ಸುಪ್ರಭಾತ ಪೂಜೆ ನೆರವೇರಿಸಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಗಳು ನಡೆಸಿದವು. ಸುಮಂಗಳೆಯರು ತಂಬಿಟ್ಟು ದೀಪೋತ್ಸವ ನೆರವೇರಿಸಿದ ನಂತರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವೀರಾಂಜನೇಯ ಸ್ವಾಮಿ ಸಮೇತ ಸೀತಾರಾಮರ ಬ್ರಹ್ಮರಥೋತ್ಸವವನ್ನು ನೆರವೇರಿಸಿದರು. ಅದ್ದೂರಿ ರಥೋತ್ಸವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಕೆ ಸದಾಶಿವಾಚಾರಿ, ವೀರಾಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿನ ಎಂಎನ್ ಮುನಿಸ್ವಾಮಿ ರೆಡ್ಡಿ, ಮುಖಂಡರಾದ ಜೋಗಿ, ಚೇತನ್, ಮಹೇಶ್, ಮೇಸ್ತ್ರಿ, ಸೀನಾ ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಕ್ಷೇತ್ರದ ಅಭಿವೃದ್ಧಿಗೆ ಕನಸು ಕಟ್ಟಿಕೊಂಡಿದ್ದೇನೆ, ಪ್ರಣಾಳಿಕೆ ರೂಪದಲ್ಲಿ ಬಿಡುಗಡೆ ಮಾಡುವೆ, ಜನಾಶೀರ್ವಾದದ ನಂಬಿಕೆ ಇದೆ. ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್ 1 ವೋಟ್ ಲೀಡ್ ಬರಲ್ಲ, ಬಂದ್ರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗ್ತೇನೆ, ಸವಾಲೆಸೆದ ಶಾಸಕ ಪ್ರದೀಪ್ ಈಶ್ವರ್. ಸುಳ್ಳಿನ ಮಾತು ಕೇಳುವ ಕಾಲ ಹೋಯ್ತು, 2 ಬಾರಿ ಸೋತರೂ ಕಣ್ಣೀರು ಹಾಕಲಿಲ್ಲ. ಕೆ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಲೇವಡಿ. ಕಾಂಗ್ರೆಸ್ ಕೋಟೆಯಲ್ಲಿ ಭರ್ಜರಿ ಪ್ರಚಾರ, ಕೇಂದ್ರದ ವಿರುದ್ಧ ಕಿಡಿ ರಕ್ಷಾರಾಮಯ್ಯ ಮತಯಾಚನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.